ನಮಸ್ತೆ. ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ. ನಾನು ನಮ್ರತ. ಕರ್ನಾಟಕದ ಕಿರೀಟ ಕದನ ರಾಹುಲ್ ವಡ್ಡೋಲಗಕ್ಕೆ ರವಾನೆ. ರಾಹುಲ್ ದರ್ಬಾರ್ ಹಾಲ್ನಲ್ಲಿ ಯಾರಿಗೆ ಸಿಎಂ ಹಾರ? ಮಾತು ಕೊಟ್ಟು ಇಕ್ಕಟ್ಟಿಗೆ ಬಿತ್ತ ಹೈಕಮಾಂಡ್. ಮತ್ತೆ ಕೊಟ್ಟ ಮಾತು ನೆನಪಿಸಿದ ಡಿಕೆ. ಪಟ್ಟ ಬಿಡದಂತೆ ಸಿದ್ದುಗೆ ಬೆಂಬಲಿಗರ ಪಟ್ಟು. ನಾಯಕತ್ವ ಬದಲಾವಣೆ ಅಖಾಡಕ್ಕೆ ಒಕ್ಕಲಿಗರ ಸಮುದಾಯ ಮತ್ತು ಶ್ರೀಗಳು. ಸಿದ್ದು ಉಳಿಸಿಕೊಳ್ಳಲು ಅಹಿಂದ ನಾಯಕರ ಚಕ್ರವ್ಯೂಹ ರಚನೆ. ಇದುವೇ ಹೊತ್ತಿನ ವಿಶೇಷ. ಡೆಲ್ಲಿ ತೀರ್ಪು. ಎತ್ತಲು ಸುತ್ತುವರಿದು ನಿಂತಿರುವ ಶಾಸಕರ ಸಚಿವರ ಚಕ್ರವ್ಯೂಹ. ಮಧ್ಯದಲ್ಲಿ ಇರೋ ಸಿಎಂ ಕುರ್ಚಿ. ವ್ಯೂಹ ಭೇದಿಸಲು ಸಜ್ಜಾಗಿರೋ ಅತಿರಥ ಮಹಾರಥ. ಬತ್ತಳಿಕೆಯಲ್ಲಿರುವ ಮಹಾ ಅಸ್ತ್ರಗಳ ಪ್ರಯೋಗ. ವ್ಯೂಹ ಭೇದಿಸದ ತಲುಪದ ಬಾಣ. ದೆಹಲಿಗೆ ಶಿಫ್ಟ್ ಆದ ಕುರ್ಚಿ ಕದನ. ರಣರಂಗಕ್ಕೆ ಎಂಟ್ರಿ ಕೊಟ್ಟ ರಾಹುಲ್ ಗಾಂಧಿ. ಯಾರಿಗೆ ಗೆಲುವಿನ ಹಾರ? ಯಾರಿಗೆ ಯಾವ ಬಹುಮಾನ ಸಮಾಧಾನಕರ? ಸದಾಶಿವನಗರದಲ್ಲಿ ಬಗೆಹರಿಯದ ಕಾಳಗ ದೆಹಲಿಯಲ್ಲಿ ಬಗೆಹರಿಯುತ್ತಾ? ಕೊಟ್ಟ ಮಾತು ಉಳಿಸಿಕೊಳ್ತಾರಾ ದೆಹಲಿ ನಾಯಕರು? ನಿರ್ಧಾರ ತೆಗೆದುಕೊಳ್ಳಲು ಒಂದು ಮುಹೂರ್ತ ಫಿಕ್ಸ್ ಆಗಿದ್ರೆ ಅದರ ಘೋಷಣೆಗೆ ಮತ್ತೊಂದು ಮುಹೂರ್ತ ನಿಗದಿಯಾಗಿದೆ. ಏನಿದು ಹೈಕಮಾಂಡ್ ಇಟ್ಟ ಎರಡೆರಡು ಮುಹೂರ್ತ? ಇವಾಗ ಡೀಟೇಲ್ಸ್ ಎಲ್ಲಿದೆ ನೋಡಿ. ಕರೆದ್ರೆ ಹೋಗ್ತೀನಿ, ದಿಲ್ಲಿ ಕರೆದ್ರೆ ಹೋಗ್ತೀನಿ, ಕರೆದ್ರೆ ಹೋಗ್ತೀನಿ, ನಿರ್ಮಲಾನಂದ ಸ್ವಾಮಿ ಕರೆದ್ರೆ ಹೋಗ್ತೀನಿ. ನಮ್ಮದೇ ಖಾತೆಯಿಂದ ಪೋಸ್ಟ್ ಆಗಿದೆ. ನಾನು ಯಾವುದು ಪೋಸ್ಟ್ ಮಾಡಿಲ್ಲ. ಫೇಕ್ ಬೆಳಗ್ಗೆ sir, all Wakaliga seers are protesting and demanding that you should be the next chief minister. I have not posted anything. ಅವರಿಗೆಲ್ಲ ಕರೆಸಿ ಮಾತಾಡಬೇಕಾಗಿತ್ತು. ಕರೆಸಿ ಮಾತಾಡಿ ಈ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕಾಗಿದ್ರೆ ಅವನ್ನ ಈ ಕೂಡಲೇ ದಯವಿಟ್ಟು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂರಿಸಬೇಕು ಅಂತೇಳಿ ಹೈಕಮಾಂಡ್ಗೆ ನಾವು ಕಳಕಳಿಯಾಗಿ ಮನವಿ ಮಾಡ್ತೇವೆ. ಮನಸ್ಸಲ್ಲೇ ಕುರ್ಚಿ ಬಿಟ್ಟು ಕೊಟ್ಟ ಅಂತಾರೆ. ಜನರಲ್ಲೂ ಕೂಡ ಒಂದು ಒಳ್ಳೆ ಮನೋಭಾವ ಅವನಲ್ಲಿ ಬರ್ತೈತಿ. ಇಲ್ಲಂತಂದ್ರೆ ಭ್ರಷ್ಟ ಸಿದ್ದರಾಮಯ್ಯ ಅಂತಕ್ಕಂಥ ಒಂದು ಮಾತು ಬರ್ತೈತಿ. ಪಕ್ಷದ ವಿಚಾರಗಳನ್ನು ಸ್ವಾಮಿಗಳು ಮಧ್ಯಪ್ರವೇಶ ಮಾಡಿ ಗೊಂದಲ ಸೃಷ್ಟಿ ಮಾಡೋದು ಯಾವುದೇ ಮಠಾಧೀಶರಿಗೂ ಸೂಕ್ತ ಅಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ. ಅಂತಿಮ ಹಣಾಹಣಿ, ಅಂತಿಮ ಸೊತ್ತು, ಅಂತಿಮ ಕಾಳಗ. ಈ ಸಮಯವನ್ನು ಏನು ಬೇಕಾದರೂ ಕರೀಬಹುದು. ಆದರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸೃಷ್ಟಿಯಾಗಿರುವ ಕುರ್ಚಿ ಕದನ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ದೆಹಲಿಯ ದರ್ಬಾರ್ನಲ್ಲಿ ರಾಹುಲ್ ಗಾಂಧಿ ನೇತೃತ್ವದ ಆಸ್ಥಾನದಲ್ಲಿ ಕರ್ನಾಟಕದಲ್ಲಿ ಮುಂದಿನ ಸಿಎಂ ಸ್ಥಾನ ಯಾರಿಗೆ ಅನ್ನೋದು ಕೊನೆಗೂ ನಿರ್ಧಾರವಾಗಲಿದೆ. ಅದಕ್ಕೂ ಮೊದಲು ರಾಜ್ಯದಲ್ಲಿ ಕುರ್ಚಿ ಕದನದ ಒಂದೊಂದೇ ಅಧ್ಯಾಯಗಳು ತೆರೆದುಕೊಳ್ತಿವೆ. ಹೊಸದಾಗಿ ಅಖಾಡಕ್ಕೆ ಒಬ್ಬೊಬ್ಬರೇ ಎಂಟ್ರಿ ಕೊಡ್ತಿದ್ದಾರೆ. ಇಷ್ಟು ದಿನ ಒಕ್ಕಲಿಗ ಅಹಿಂದ ನಾಯಕರ ನಡುವೆ ಸೀಮಿತವಾಗಿದ್ದ ಕದನ ಈಗ ಸಮುದಾಯದ ನಾಯಕರು, ಸ್ವಾಮೀಜಿಗಳು ಎಂಟ್ರಿ ಕೊಡುವ ಮಟ್ಟಕ್ಕೆ ಹೋಗಿದೆ. ಸಮಸ್ಯೆಯ ಗಂಭೀರತೆಯನ್ನ ಅರಿತ ದೆಹಲಿ ನಾಯಕರು ಇದಕ್ಕೆ ಅಂತಿಮ ತೆರೆ ಎಳೆಯಲು ಅಖಾಡ ಸಿದ್ಧ ಮಾಡಿಕೊಂಡಿದ್ದಾರೆ. ಸದ್ಯದಲ್ಲೇ ದೆಹಲಿಗೆ ಅತಿರಥ ಮಹಾರಥರಿಗೆ ಬುಲಾವ್. ಇಂದ್ರಪ್ರಸ್ಥದಂಗಳದಲ್ಲಿ ಕುರ್ಚಿ ಕದನಕ್ಕೆ ಅಂತಿಮ ತೆರೆ.
ಎಸ್, ಯಾವಾಗ ನವೆಂಬರ್ 20ರಿಂದ ರಾಜ್ಯ ಕಾಂಗ್ರೆಸ್ನಲ್ಲಿ ಹಲವು ರಾಜಕೀಯ ವಿಪ್ಲವಗಳು ಸಂಭವಿಸತೊಡಗಿದ್ವೋ ಅಂದೇ ನಿಶ್ಚಯವಾಗಿ ಹೋಗಿತ್ತು. ಇದು ಸರಳವಾಗಿ ಮುಗಿಯುವ ಯುದ್ಧವಲ್ಲ. ಇಲ್ಲಿ ನೂರಾರು ವ್ಯೂಹಗಳನ್ನ ದಾಟಿಯೇ ಹೋಗಬೇಕು. ಎಳೆದ ಎಲ್ಲಾ ವಲೆಗಳನ್ನ ದಾಟಿ ತಮ್ಮದೇ ಒಂದು ರಣತಂತ್ರ ರೂಪಿಸಿ ದೆಹಲಿ ಅಂಗಳದಲ್ಲಿ ಮಹಾನಾಯಕರ ಎದುರು ಇಟ್ಟಾಗಲೇ ಮಹಾರಾಜ ಯಾರು ಅನ್ನೋದು ಘೋಷಣೆ ಆಗೋದು ಅಂತ. ಅಸಲಿಗೆ ಆ ಸಮಯ ಬಂದೇ ಬಿಟ್ಟಿದೆ. ದೆಹಲಿಯಲ್ಲಿ ನಾಯಕತ್ವ ವಿಚಾರವಾಗಿ ಅಂತಿಮ ನಿರ್ಧಾರ ತೆಗೆದುಕೊಳ್ಳಲು ಮುಹೂರ್ತ ಫಿಕ್ಸ್ ಆಗಿದೆ. ಈ ಬಗ್ಗೆ ಖುದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಹೇಳಿದ್ದಾರೆ. ಕರೆಸಿ ಮಾತಾಡ್ತೀನಿ. ಅದರಲ್ಲಿ ಚರ್ಚೆ ಆದಮೇಲೆ ಯಾವ ರೀತಿಯಾಗಿ ಮುಂದೆ ನಡಿಬೇಕು ಅಂತಕ್ಕಂಥ ಮಾತನ್ನ ಹೇಳ್ತೇವೆ. ಅದನ್ನ ವಿಶೇಷವಾಗಿ ಇಂಥ ಗೊಂದಲಕ್ಕೆ ತೆರೆ ಬೀಳ್ತದೆ. ಅವರಿಗೆಲ್ಲ ಕರೆಸೆ ಮಾತಾಡ್ಬೇಕಾಗ್ತದೆ. ಕರೆಸೆ ಮಾತಾಡಿ ಸೆಟಲ್ ಮಾಡ್ತಾರೆ. ದೆಹಲಿಯಲ್ಲಿ ರಾಹುಲ್ ನೇತೃತ್ವದ ದರ್ಬಾರ್ನಲ್ಲಿ ಕರ್ನಾಟಕದಲ್ಲಿ ಮುಂದಿನ ದರ್ಬಾರ್ ನಡೆಸುವ ಸರ್ದಾರ್ ಯಾರು ಅನ್ನೋದು ನಿಕ್ಕಿಯಾಗಲಿದೆ. ಡಿಕೆ ಶಿವಕುಮಾರ್ ಕೊಟ್ಟ ಮಾತು ಉಳಿಸಿಕೊಳ್ಳಿ ಅಂತ ಅದ್ಯಾವ ಪರಿ ಹಠ ಹಿಡಿದು ಕುಳಿತಿದ್ದಾರೆ ಅಂದ್ರೆ ರಾಜಸ್ಥಾನದ ಸಚಿನ್ ಪೈಲಟ್ ರೀತಿ ಕರ್ನಾಟಕದಲ್ಲಿ ಡಿಕೆ ಶಿವಕುಮಾರ್ರನ್ನ ಸಂಭಾಳಿಸುವುದು ಅಷ್ಟು ಸರಳವಲ್ಲ ಎಂಬುದು ಸ್ಪಷ್ಟವಾಗಿ ಹೋಗಿದೆ. ಇದೇ ಕಾರಣಕ್ಕೆ ಇದಕ್ಕೊಂದು ಅಂತಿಮ ತೆರೆ ಎಳೆಯದೆ ಹೋದಲ್ಲಿ ಕುರ್ಚಿ ಕದನದ ಕಾವು ರಾಜ್ಯದಲ್ಲಿ ಬೇರೆಯದ್ದೇ ಕ್ರಾಂತಿಗೆ ಮುನ್ನುಡಿಯಾಗಬಹುದು ಎಂಬ ಭಯ ಹೈಕಮಾಂಡ್ಗೆ ಶುರುವಾಗಿದೆ. ಹೀಗಾಗಿ ಸಿಎಂ ಡಿಸಿಎಂ ಇಬ್ಬರನ್ನು ಕರೆಸಿ ಮಾತನಾಡಿ ಕುರ್ಚಿ ಕದನ ಕೊನೆಗಾಣಿಸಲು ದೆಹಲಿಯಲ್ಲಿ ವೇದಿಕೆ ಸಿದ್ಧಗೊಂಡಿದೆ. ಉಭಯ ನಾಯಕರು ದೆಹಲಿಗೆ ಹೋಗೋದು ಪಕ್ಕಾ. ಕಾಂಗ್ರೆಸ್ ಹೈಕಮಾಂಡ್ ಯಾರ ಪರ ಎಸೆಯಲಿದೆ ಎಕ್ಕ? ಸಿಎಂ ಡಿಸಿಎಂ ಸೇರಿ ಕೆಲವು ನಾಯಕರನ್ನ ದೆಹಲಿಗೆ ಕರೆದು ಅವರ ಸಮ್ಮುಖದಲ್ಲಿಯೇ ಸಮಸ್ಯೆಯನ್ನ ಬಗೆಹರಿಸಲು ಹೈಕಮಾಂಡ್ ನಿರ್ಧಾರ ಮಾಡಿದೆ. ಯಾವ ಕ್ಷಣದಲ್ಲಾದರೂ ಕೂಡ ಹೈಕಮಾಂಡ್ನಿಂದ ಡಿಕೆಶಿ ಹಾಗೂ ಸಿದ್ದುಗೆ ಬುಲಾವ್ ಬರುವ ಸಾಧ್ಯತೆ ಇದೆ. ಹೀಗಾಗಿ ದೆಹಲಿ ನಾಯಕರ ಕರೆಗಾಗಿಯೇ ಸಿಎಂ ಸಿದ್ದು ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಕಾಯುತ್ತಿದ್ದಾರೆ. ಹೈಕಮಾಂಡ್ ಬುಲಾವ್ ಬಂದ್ರೆ ಖಂಡಿತ ಹೋಗ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಇಬ್ಬರೂ ಕೂಡ ಒಪ್ಪಿಕೊಂಡಿದ್ದಾರೆ. I myself and CM, we both will discuss and we'll go. If they have called, they will go. ನಾನು ಮುಖ್ಯಮಂತ್ರಿಗಳು ಇಬ್ಬರು ಮಾತಾಡ್ಕೊಂಡು ಯಾವ ಕರೀತಾರೆ ಹೋಗ್ತೀನಿ. ಕರೆದ್ರೆ ಹೋಗ್ತೀನಿ, ಡೆಲ್ಲಿ ಕರೆದ್ರೆ ಹೋಗ್ತೀನಿ, ಕರೆದ್ರೆ ಹೋಗ್ತೀನಿ, ಕರೆದ್ರೆ ಹೋಗ್ತೀನಿ. ದೆಹಲಿ ದರ್ಬಾರ್ನಲ್ಲಿ ಅದರಲ್ಲೂ ರಾಹುಲ್ ನೇತೃತ್ವದಲ್ಲಿಯೇ ಸಿಎಂ ಸಮರಕ್ಕೆ ಸಮಾರೋಪ ಸಮಾರಂಭವನ್ನ ಹಮ್ಮಿಕೊಳ್ಳಲಾಗಿದೆ. ಕೆಸಿ ವೇಣುಗೋಪಾಲ್, ರಣದೀಪ್ ಸುರ್ಜೇವಾಲಾ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಈ ಮೂವರು ಹೈಕಮಾಂಡ್ ನಾಯಕರ ನಡುವೆ ಮೊದಲ ಹಂತದ ಮಾತುಕತೆ ನಡೆದಿದೆ. ಇಲ್ಲಿ ಅಂತಿಮ ನಿರ್ಧಾರವಾದಲ್ಲಿ ಉಭಯ ನಾಯಕರಿಗೆ ಬುಲಾವ್ ಬರಲಿದೆ. ಇಲ್ಲಿ ನಿರ್ಧಾರಗಳಲ್ಲಿ ವ್ಯತ್ಯಾಸಗಳು ಕಂಡುಬಂದಲ್ಲಿ ರಾಹುಲ್ ಎಂಟ್ರಿ ಕೊಡಲಿದ್ದಾರೆ. ಗದ್ದು ಗುದ್ದಾಟಕ್ಕೆ ಮದ್ದರೆದು ಶಮನ ಮಾಡಲಿದ್ದಾರೆ ಅಂತ ದೆಹಲಿಯಲ್ಲಿ ಗುಸುಗುಸು ಶುರುವಾಗಿದೆ. ನಾಯಕತ್ವ ಕ್ಲೈಮ್ಯಾಕ್ಸ್ಗೆ ಕೊನೆಯ 3 ದಿನ. ನವೆಂಬರ್ 29ಕ್ಕೆ ಬಹುತೇಕ ಅಂತಿಮ ನಿರ್ಧಾರ. ಈಗಾಗಲೇ ಹೈಕಮಾಂಡ್ನ ಮೂವರು ನಾಯಕರು ಸಭೆ ನಡೆಸಿದ್ದಾರೆ. ಸುರ್ಜೇವಾಲಾ, ವೇಣುಗೋಪಾಲ್ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಗುರುವಾರ ಮೂವರು ನಾಯಕರು ಸಭೆ ನಡೆಸಿದ್ದು ರಾಹುಲ್ ಗಾಂಧಿಯ ಜೊತೆ ಚರ್ಚೆ ಮಾಡಿದ್ದಾರೆ. ಒಂದು ವೇಳೆ ಗುರುವಾರವೇ ನಿರ್ಧಾರವಾದರೆ ಯಾವ ಕ್ಷಣದಲ್ಲಾದರೂ ಸಿಎಂ ಡಿಸಿಎಂಗೆ ಕಾಲ್ ಬರಬಹುದು. ಇಲ್ಲವಾದಲ್ಲಿ ಶುಕ್ರವಾರ ಇಲ್ಲವೇ ಶನಿವಾರ ಮುಹೂರ್ತ ನಿಗದಿಯಾಗುವುದು ಪಕ್ಕಾ ಆಗಿದೆ. ಬಹುತೇಕ ನವೆಂಬರ್ 29 ಅಂದ್ರೆ ಶನಿವಾರ ಇಷ್ಟು ತಿಂಗಳುಗಳ ಪ್ರಹಸನಗಳಿಗೆ ಅಂತಿಮ ತೆರೆ ಬೀಳುವುದಂತೂ ಪಕ್ಕಾ ಆಗಿದೆ. ಅದೇ ದಿನ ರಾಹುಲ್ ಗಾಂಧಿ ಹಾಗೂ ಸೋನಿಯಾ ಗಾಂಧಿ ಸಮ್ಮುಖದಲ್ಲಿಯೇ ಉಭಯ ನಾಯಕರೊಂದಿಗೆ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯಲಿದ್ದು ಸಿಎಂ ಸ್ಥಾನಕ್ಕೆ ಯಾರು ಫಿಕ್ಸ್ ಆಗಲಿದ್ದಾರೋ ಅವರ ಕೈ ಹಿಡಿದೆತ್ತಲಿದ್ದಾರೆ ರಾಹುಲ್ ಗಾಂಧಿ.
ಅವರಿಗೆ ಅವಕಾಶ ಕೊಡದಿದ್ರೆ ಪರಿಣಾಮ ಬೇರೆ. ಒಕ್ಕಲಿಗ ವರ್ಸಸ್ ಅಹಿಂದ ನಾಯಕರ ಸಂಘರ್ಷ. ರಾಜ್ಯದಲ್ಲಿ ಕುರ್ಚಿ ಕದನದ ಚಂಡಮಾರುತ ಇಷ್ಟು ದಿನ ಒಂದು ದಿಕ್ಕಿನಲ್ಲಿ ಬೀಸುತ್ತಿತ್ತು. ಈಗ ದಿಕ್ಕು ಬದಲಿಸಿದೆ, ವೇಗವನ್ನ ಹೆಚ್ಚಿಸಿಕೊಂಡಿದೆ. ಶಾಸಕರ ಸಚಿವರ ಭೇಟಿ ಸಹಿ ಸಂಗ್ರಹಕ್ಕೆ ಸೀಮಿತವಾಗಿದ್ದ ಕಿರೀಟ ಸಂಗ್ರಾಮದ ಕುರುಕ್ಷೇತ್ರಕ್ಕೆ ಈಗ ಸಮುದಾಯದ ನಾಯಕರು, ಸಂತರು, ಸ್ವಾಮೀಜಿಗಳು ಎಂಟ್ರಿ ಕೊಡ್ತಿದ್ದಾರೆ. ಒಬ್ಬೊಬ್ಬರು ಒಂದೊಂದು ರೀತಿ ಬಲ ಪ್ರದರ್ಶನ ಮಾಡ್ತಿದ್ದಾರೆ. ಅದರಲ್ಲೂ ಡಿಸಿಎಂ ಡಿಕೆಶಿ ಸಿಎಂ ಆಗಬೇಕು ಅಂತ ಆದಿಚುಂಚನಗಿರಿ ಶ್ರೀ ನಿರ್ಮಲಾನಂದ ಸ್ವಾಮೀಜಿ ಹೇಳಿಕೆ ನೀಡಿದ ಬಳಿಕ ಒಕ್ಕಲಿಗ ಸಿಎಂ ಕೂಗಿಗೆ ಮತ್ತಷ್ಟು ಕಹಳೆಗಳು ಸೇರಿಕೊಂಡಿವೆ. ಅದರಲ್ಲಿ ಒಕ್ಕಲಿಗ ಸಂಘದ ನಾಯಕರು ಈ ಬಾರಿ ಡಿಕೆಶಿಗೆ ಅವಕಾಶ ನೀಡಲಿಲ್ಲ ಅಂದ್ರೆ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಚುನಾವಣೆ ಗೆಲ್ಲೋದು ಕಷ್ಟವಾಗಲಿದೆ ಅನ್ನೋ ಮಾತುಗಳನ್ನ ಆಡಿದ್ದಾರೆ. ಏನೋ ಮಧ್ಯಸ್ಥಿಕೆ ಒಂದು ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್ ಅಲ್ಲಿ ಅದೊಂದು ತೀರ್ಮಾನ ಆಗಿದೆ. 2.5 ವರ್ಷ ಆದ್ಮೇಲೆ DK ಶಿವಕುಮಾರ್ ಅವರಿಗೆ ಅಧಿಕಾರವನ್ನ ಬಿಟ್ಟುಕೊಡ್ತಕ್ಕಂಥ ಒಂದು ಮಾತು ನಡೆದಿದೆ ಅಂತಕ್ಕಂಥದ್ದನ್ನ ಸುಮಾರು ಜನ ಮಾತನಾಡ್ತಾ ಇದ್ದಾರೆ. ಸೊ ಇವತ್ತು ಅವರು ಅಲ್ಲಿ ನಡೀತಾ ಇರೋದಂಥದ್ದು ಬೇರೆ ತರ ನಡೀತಾ ಇದೆ. ಯಾಕೆಂದ್ರೆ ಅಧಿಕಾರ ಕೊಡ್ತಾರೋ ಕೊಡಲ್ವೋ ಅನ್ನೋದು ಎಲ್ಲರಿಗೂ ಒಂದು ಅನುಮಾನ ಆಗಿದೆ. ಇವತ್ತು ಶಾಸಕರು, ಸಚಿವರು ಕೂಡ ಡೈಲಿ ಪ್ರವಾಸ ಮಾಡಿ ಹಿರಿಯ ನಾಯಕರಿಗೆ ಡೆಲ್ಲಿ ಹೈಕಮಾಂಡ್ ಅವರಿಗೆ ತಿಳಿಸ್ತಾ ಇದ್ದಾರೆ, ಮುಖ್ಯಮಂತ್ರಿಗಳಾಗಿ DK ಶಿವಕುಮಾರ್ ಅವರನ್ನ ನೇಮಕ ಮಾಡಿ ಅಂತ. ಇವತ್ತು ನಾವು ಕೂಡ ಇವತ್ತು ಏನು ರಾಜ್ಯ ಒಕ್ಕಲಿಗ ಸಂಘ ಏನಿದೆ, ಇವತ್ತು ನಾವು ಹೇಳ್ಬೇಕಾಗಿದೆ. ಇವತ್ತು ಅವರು ಪಟ್ಟಂತ ಕಷ್ಟಕ್ಕೆ, ಅವ್ರು ಪಟ್ಟಂತ ಕೆಲಸ ಮಾಡಿದಂತ ಕೆಲಸಕ್ಕೆ ಕೂಲಿ ಕೊಡಿ. ಒಕ್ಕಲಿಗ ಸಂಘದ ಅಸ್ತ್ರಕ್ಕೆ ಅಹಿಂದ ಪ್ರತ್ಯಾಸ್ತ್ರ. ಸಿದ್ದು ಪರ ಗಟ್ಟಿಯಾಗಿ ನಿಂತ ನಾಯಕರು. ಒಂದು ಕಡೆ ಒಕ್ಕಲಿಗ ಸಮುದಾಯದ ನಾಯಕರು, ಶ್ರೀಗಳು DK ಶಿವಕುಮಾರ್ ಪರ ಬ್ಯಾಟಿಂಗ್ ಮಾಡ್ತಿದ್ರೆ, ಇತ್ತ ಸಿದ್ದು ಆಪ್ತ ಬಣ ಯಾವುದೇ ಕಾರಣಕ್ಕೂ ಕುರ್ಚಿ ಬಿಟ್ಕೊಡ್ಬೇಡಿ ಅಂತ ಪಟ್ಟು ಹಿಡಿದು ಕುಳಿತಿದೆ. ಮತ್ತೊಂದು ಕಡೆ ಅಹಿಂದ ಅಸ್ತ್ರವನ್ನೇ ಉಪಯೋಗಿಸಿ ಸಿದ್ದು ಕುರ್ಚಿಯನ್ನ ಕಾಪಾಡಲು ಸಜ್ಜಾಗಿದ್ದಾರೆ. ಅದರಲ್ಲೂ ಸಿದ್ದು ಆಪ್ತ ಸತೀಶ್ ಜಾರಕಿಹೊಳಿ ತೆರೆಮರೆಯಲ್ಲಿಯೇ ರಣತಂತ್ರ ಹೆಣಿತಾ ಇದ್ದು, ಸಿದ್ದು ಬಣ ಈಗ ಫುಲ್ ಆಕ್ಟಿವ್ ಆಗಿದೆ. ಅಖಾಡಕ್ಕೆ ಎಂಟ್ರಿ ಕೊಟ್ಟ ಅಹಿಂದ ನಾಯಕರು ಹೆಣಿತಾ ಇರುವ ರಣತಂತ್ರ ಯಾವುದು? ಸಿದ್ದರಾಮಯ್ಯಗೆ KN ರಾಜಣ್ಣ ಹೇಳಿದ್ದೇನು? ಹೈಕಮಾಂಡ್ ನಾಯಕರು ನಡೆಸಿದ ಸಭೆಯಲ್ಲಿ ಆಚೆ ಬಂದ ತೀರ್ಮಾನವೇನು? ನಾಯಕತ್ವ ಘೋಷಣೆಗೆ ಬೇರೆ ಮುಹೂರ್ತ ಫಿಕ್ಸ್ ಮಾಡಿದ್ದೇಕೆ ದೆಹಲಿ ನಾಯಕರು? ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಸಮ್ಮುಖದಲ್ಲಿ ಏನೇನೆಲ್ಲ ಮಾತುಗಳು ನಡೆಯಲಿವೆ? ನಿರ್ಧಾರ ಈಗಲೇ ಆದ್ರೂ ಘೋಷಣೆಗೆ ಮಾತ್ರ ಆ ದಿನ ಆಯ್ಕೆ ಮಾಡಿದ್ದೇಕೆ? 50-50 ಅಧಿಕಾರ ಹಂಚಿಕೆ ಮಾಡಿ ತಪ್ಪು ಮಾಡ್ತಾ ಕಾಂಗ್ರೆಸ್ ಹೈಕಮಾಂಡ್? ಮುಂದೆ ಯಾರಿಗೆ ಪಟ್ಟ ಕಟ್ಟಿದ್ರೂ ಕಾಂಗ್ರೆಸ್ಗೆ ಪೆಟ್ಟು ಬೀಳೋದು ಪಕ್ಕ. ಡಿಕೆಶಿ ಹಿಡಿದ ಪಟ್ಟಿಗೆ ಕೌಂಟರ್ ಕೊಡಲು ಈಗ ಅಹಿಂದ ನಾಯಕರು ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ನಮ್ಮ ನಾಯಕ ಸಿದ್ದು ಅಂತ ಘಂಟಾಘೋಷವಾಗಿ ಹೈಕಮಾಂಡ್ ಎದುರು ಹೇಳಲು ಸಜ್ಜಾಗಿದ್ದಾರೆ. ಅಹಿಂದ ನಾಯಕರು ಮಾಡಿಕೊಂಡಿರುವ ತಯಾರಿ ಏನು? ಈ ಎಲ್ಲ ತಯಾರಿ ತರಾತುರಿಗಳ ನಡುವೆಯೇ ದೆಹಲಿಯಿಂದ ಸಿಡಿದ ಆ ಸ್ಫೋಟಕ ಸುದ್ದಿ ಯಾವುದು? ಯುಗಾದಿ ರಾಜಕಾರಣಕ್ಕೆ ಮುನ್ನುಡಿ ಬರೆದಿದ್ದೇಕೆ ಕಾಂಗ್ರೆಸ್ ಹೈಕಮಾಂಡ್? ಯಾರಿಗೆ ಸಿಎಂ ಸ್ಥಾನ ನೀಡಿದ್ರೂ ಕೂಡ ಹೈಕಮಾಂಡ್ಗೆ ಎದುರಾಗಲಿರುವ ಸಮಸ್ಯೆಯಾದ್ರೂ ಏನು? ಕೊಟ್ಟ ಮಾತು ಬಿಟ್ಟಲ್ಲಿ, ಸಿದ್ದುಗೆ ಸೈಡ್ಲೈನ್ ಮಾಡಿದ್ದಲ್ಲಿ ಮುಂಬರುವ ಸವಾಲುಗಳು ಎಂಥವು? ಈ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ಇಲ್ಲಿದೆ ನೋಡಿ. ಪಾರ್ಟಿ ವರ್ಕರ್ ಆಗಿ MLA ಆಗಿ ಈಗ ಸದ್ಯಕ್ಕೆ ಮುಖ್ಯಮಂತ್ರಿಗಳನ್ನು ಬದಲಾಯಿಸೋ ಪರಿಸ್ಥಿತಿ ಅಂತೂ ನನಗೆ ಕಾಣಿಸಿಲ್ಲ. ಯಾಕೆ ಅಂತಂತಂದರೆ ಮುಖ್ಯಮಂತ್ರಿಗಳ ಮೇಲೆ ಯಾವುದೇ ದೂರಿಲ್ಲ, ಹಗರಣ ಅಂತ ಏನಿಲ್ಲ, ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ, MLAಗಳು ಅವ್ರ ಪರವಾಗಿದ್ದಾರೆ. ಈಗ ನಾನು ಹೇಳ್ದಲ್ಲ, ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ನಾನು ಆವತ್ತಿಂದ ಒಂದೇ ಮಾತು, ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಆ ಕುರ್ಚಿಯಲ್ಲಿ ಮನೆ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ. ಅವ್ರು 28ವರೆಗೂ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರ್ತಾರಂತ ಭಾಳ ಸತಿ ನಾನು ಹೇಳಿದ್ದೀನಿ. ನಾವು ಸಾಹೇಬರಿಗೆ ಅವ್ರ ಜೊತೆಗೆ ಇದೀವಿ. CM ಸಿದ್ದರಾಮಯ್ಯ ಸಾಹೇಬರಿಗೆ ಅವ್ರ ಜೊತೆ ಇದೀವಿ ಅಂತ ಹೇಳಿವಲ್ಲ.
ಇಂದ್ರಪ್ರಸ್ಥದಲ್ಲಿ ಕುರ್ಚಿ ಫೈಟ್ಗೆ ಕ್ಲೈಮ್ಯಾಕ್ಸ್ ಮುಹೂರ್ತ ನಿಗದಿಯಾಗಿದೆ. ಹೈಕಮಾಂಡ್ ತೀರ್ಪಿಗೆ ನಾವು ಬದ್ಧ ಅನ್ನೋ ಮಾತುಗಳು ನಿತ್ಯ ಕೇಳಿ ಬರ್ತಿವೆ. ಅದರ ನಡುವೆಯೇ ಅವರವರ ಬಣದೊಳಗೆ ಅವರದ್ದೇ ಬಾಣಗಳು ಸಿದ್ಧವಾಗ್ತಿವೆ. ಅವಶ್ಯಕತೆ ಬಿದ್ದಾಗ ಬತ್ತಳಿಕೆಯಿಂದ ಆಚೆ ತೆಗೆಯಲು ನಾವು ಸಿದ್ಧರಿದ್ದೇವೆ ಅಂತಲೇ ಹೇಳ್ತಿದ್ದಾರೆ. ಯಾವಾಗ ಡಿಕೆಶಿ ಸಿಎಂ ಸ್ಥಾನ ಬೇಕೇ ಬೇಕು ಅಂತ ಗಟ್ಟಿಯಾಗಿ ಹಠಕ್ಕೆ ನಿಂತರು, ಆಗಲೇ ಸಿಎಂ ಸಿದ್ದು ಬಣ ಆಕ್ಟಿವ್ ಆಗಿದೆ. ಹೈಕಮಾಂಡ್ ಮಾತು ಅಂತಿಮ ಅಂದ್ರೂ ಕೂಡ ಮುಂದೆ ಯಾವ ದಾಳ ಉರುಳಿಸಬೇಕು ಅನ್ನೋದ್ರ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆಗಳು ಆರಂಭವಾಗಿವೆ. ಸಿದ್ದರಾಮಯ್ಯರೇ ನಮ್ಮ ನಾಯಕ ಅಂತ ಘಂಟಾಘೋಷವಾಗಿ ಹೇಳುವ ಮೂಲಕ ನಾಯಕತ್ವ ಬದಲಾವಣೆ ನಮಗೆ ಒಪ್ಪಿಗೆ ಇಲ್ಲ ಎಂದು ನೇರವಾಗಿಯೇ ಸಾರಿಸಿದ್ದಾರೆ. ಒಕ್ಕಲಿಗ ಸಮುದಾಯ ಎಂಟ್ರಿ ಬಳಿಕ ಅಹಿಂದ ಅಲರ್ಟ್. ಸಿಎಂ ಸಿದ್ದರಾಮಯ್ಯ ನಿವಾಸಕ್ಕೆ ಆಗಮಿಸಿದ ನಾಯಕರ ಪಡೆ. ಎಸ್, ಯಾವಾಗ ಒಕ್ಕಲಿಗರ ಪಡೆ ಗಟ್ಟಿಯಾಗಿ ನಿಂತು ದಿಟ್ಟವಾಗಿ ಕುರ್ಚಿ ಬಿಟ್ಟು ಕೊಡಬೇಕು ಅಂತ ನೇರವಾಗಿ ಹೇಳ್ತೋ ಕೂಡಲೇ ಸಿದ್ದು ಬೆನ್ನಿಗಿರುವ ಅಹಿಂದ ನಾಯಕರು ಅಲರ್ಟ್ ಆಗಿದ್ದಾರೆ. ಗುರುವಾರ ಸಿಎಂ ನಿವಾಸಕ್ಕೆ ಆಗಮಿಸಿದ ಹಲವಾರು ನಾಯಕರು ಸಿಎಂಗೆ ಹಲವು ರೀತಿಯ ಸಲಹೆಗಳನ್ನು ನೀಡಿದ್ದಾರೆ. ಬದಲಾವಣೆ ಅನಿವಾರ್ಯವಾದರೆ ಶಾಸಕಾಂಗ ಪಕ್ಷದ ಸಭೆ ಕರೆದು ಶಾಸಕರ ಅಭಿಪ್ರಾಯ ಸಂಗ್ರಹ ಆಗಬೇಕು. ಶಾಸಕರ ಅಭಿಪ್ರಾಯ ಯಾರ ಪರವಾಗಿದೆಯೋ ಅವರನ್ನ ಸಿಎಂ ಆಗಿ ಆಯ್ಕೆ ಮಾಡಬೇಕು ಅಂತ ಹೈಕಮಾಂಡ್ ಮುಂದೆ ಪಟ್ಟು ಹಿಡಿಯುವಂತೆ ಸಿದ್ದು ಬೆಂಬಲಿಗರು ಹೇಳಿದ್ದಾರೆ. ಅಲ್ಲದೆ ದಲಿತ ಸಿಎಂ ಕೂಗು ಮೊದಲಿನಿಂದಲೂ ಇದೆ. ದಲಿತ ಸಮುದಾಯಕ್ಕೆ ಮಣೆ ಹಾಕುವಂತೆ ಹೈಕಮಾಂಡ್ ಎದುರು ಪ್ರಸ್ತಾಪ ಮಾಡಲು ಹೇಳಿದ್ದಾರೆ. ಹೈಕಮಾಂಡ್ ತಪ್ಪು ಹೆಜ್ಜೆ ಇಟ್ಟಲ್ಲಿ ಒಪ್ಪಿಕೊಳ್ಳಬೇಡಿ. ಸಿದ್ದುಗೆ ಶಾಸಕ ಕೆಎನ್ ರಾಜಣ್ಣ ಖಡಕ್ ಸೂಚನೆ. ಸಚಿವ ಸ್ಥಾನದಿಂದ ಉಚ್ಚಾಟಿತಗೊಂಡಿರುವ ಶಾಸಕ ಕೆಎನ್ ರಾಜಣ್ಣ ಸದಾ ಸಿದ್ದರಾಮಯ್ಯ ಪರ. ಸಿದ್ದರಾಮಯ್ಯ ಆಪ್ತರಲ್ಲಿ ಮೊದಲ ಪಂಕ್ತಿಯಲ್ಲಿ ಕಾಣುವವರು. ಸಿಎಂ ನಿವಾಸದಲ್ಲಿ ನಡೆದ ಸಭೆಯಲ್ಲಿ ಕೆಎನ್ ರಾಜಣ್ಣ ಯು ಆರ್ ಅವರ್ ಮಾಸ್ ಲೀಡರ್ ಅಂತ ಹೇಳಿದ್ದಾರೆ. ನಿಮ್ಮಿಂದಲೇ ನಾವು ಗೆದ್ದಿದ್ದು. ಕೆಲವು ಕ್ಷೇತ್ರಗಳಿಗೆ ಮಾತ್ರ ನಿಮ್ಮ ನಾಯಕತ್ವ ಸೀಮಿತವಾಗಿಲ್ಲ, ಅದು ಕರ್ನಾಟಕದಾದ್ಯಂತ ಇದೆ. ಹೈಕಮಾಂಡ್ ತಪ್ಪು ಆಯ್ಕೆ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಒಪ್ಪಿಕೊಳ್ಳಬೇಡಿ ಅಂತ ಹೇಳಿದ್ದಾರಂತೆ. ಎಲ್ಲ ಪಾರ್ಟಿಗೂ ಅಹಿಂದ ಇದ್ದಾರೆ ಅಲ್ರಿ. ಏನು ಅಹಿಂದ ಕಾಂಗ್ರೆಸ್ಗೆ ಸೀಮಿತ ಇದ್ದಾರ? ಎಲ್ಲ ಪಾರ್ಟಿಗೂ ಅಹಿಂದನೂ ಇದ್ದಾರೆ. ಎಲ್ಲ ಪಾರ್ಟಿನಲ್ಲೂ ಕೂಡ ಮೇಜರ್ ಕಮ್ಯುನಿಟಿಗಳು ಇದ್ದಾವೆ. ಯಾವುದೇ ಒಂದು ಪಕ್ಷ ಅಧಿಕಾರಕ್ಕೆ ಬರಬೇಕಾದ್ರೆ ಸಮಾಜದ ಎಲ್ಲ ವರ್ಗಗಳ ಮತ ತೆಗೆದುಕೊಂಡ್ರೆ ಮಾತ್ರ ಸಾಧ್ಯ ಇತ್ತು. ಯಾರು ಮಾಡ್ತಾವ್ರಿ ಸಹಿ ಸಂಗ್ರಹಣೆ? ಯಾರು ಮಾಡ್ತಾರೆ? ಅವರ ಅಧ್ಯಕ್ಷರಾಗಿ ಸಹಿ ಸಂಗ್ರಹಣೆ ಮಾಡ್ತಕ್ಕಂಥ ಪಕ್ಷ ವಿರೋಧಿ ಕೆಲಸ ಅವ್ರು ಮಾಡೋದಿಲ್ಲ ಅಂತ ನನ್ನ ವಿಶ್ವಾಸ. 2028ರವರೆಗೂ ಸಿಎಂ ಕುರ್ಚಿ ಖಾಲಿ ಇಲ್ಲ ಎಂದ ಸಮೀರ್. ನಾವು ಯಾವಾಗಲೂ ಸಿದ್ದರಾಮಯ್ಯ ಪರ ಎಂದ ಲಾಡ್. ಯಾವುದೇ ನಾಯಕರನ್ನ ಕೇಳಿದ್ರು ಹೈಕಮಾಂಡ್ ಮಾತಿಗೆ ಬದ್ಧ ಅಂತ ಹೇಳ್ತಿದ್ದಾರೆ. ಆದ್ರೆ ಸಿದ್ದು ಪುತ್ರಯಾದಿಯಾಗಿ ಅನೇಕ ಶಾಸಕರು ನಾವು ಸಿದ್ದರಾಮಯ್ಯ ಪರ ಅಂತಲೇ ಹೇಳ್ತಿದ್ದಾರೆ. ಈ ಮೂಲಕ ಅಹಿಂದ ವರ್ಗ ಸಿಎಂ ಸಿದ್ದು ಹಿಂದಿದೆ. ಅಷ್ಟು ಸರಳವಾಗಿ ಅವರನ್ನ ಸಿಎಂ ಸ್ಥಾನದಿಂದ ಕೆಳಕ್ಕಿಳಿಯಲು ಬಿಡೋದಿಲ್ಲ ಅಂತಲೇ ಹೇಳ್ತಿದ್ದಾರೆ. ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಬದಲಾವಣೆ ಮಾಡುವಂತ ಯಾವುದೇ ಸ್ಥಿತಿ ಸದ್ಯಕ್ಕಿಲ್ಲ ಅಂತ ಅಂದ್ರೆ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ. ಆದ್ರೆ ನಾವು ಸಿದ್ದರಾಮಯ್ಯ ಪರ ಅಂತ ಸಚಿವ ಸಮೀರ್ ಅಹಮದ್ ಖಾನ್ ಹಾಗೂ ಸಂತೋಷ್ ಲಾಡ್ ಇಬ್ಬರು ಹೇಳಿದ್ದಾರೆ. ಈಗ ನಾನು ಹೇಳ್ದಲ್ಲ, ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ನಾನು ಅವತ್ತಿಂದ ಒಂದೇ ಮಾತು ನಂದು, ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಆ ಕುರ್ಚಿಯಲ್ಲಿ ಮನೆ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ. ಅವ್ರು 28ವರೆಗೂ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನೇ ಮುಖ್ಯಮಂತ್ರಿ ಇರ್ತಾರಂತ ಭಾಳ ಸತಿ ನಾನು ಹೇಳಿದ್ದೀನಿ. ಆದರೆ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಈಗ ಹೈಕಮಾಂಡ್ ಏನು ತೀರ್ಮಾನ ತಗೊಳ್ಳೋದು ಅದಕ್ಕೆಲ್ಲ ನಾವು ಬದ್ಧ. ಅವ್ರಿಗೆ ಗೆರೆ ಹಾಕಿದ್ ನಾವು ಗೆರೆ ಟಟ್ಟಲ್ಲ. ನಾಯಕತ್ವ ಬದಲಾವಣೆ ಅಂದ್ರೂ ಕೂಡ ಜಮೀರ್ ಅವರು ಹೈಕಮಾಂಡ್ ಕೇಳ್ರಿ, ಈಗ ನಾವೆಲ್ಲ ಒಂದ್ ನಿಮಿಷ, ನಾವು ಹೈಕಮಾಂಡ್. ನಾನು ಹೇಳ್ತೀನಿಲ್ಲ, ಆ ಪ್ರಶ್ನೆನೇ ಉದ್ಭವ ಆಗಲ್ಲ. ಸಿದ್ದರಾಮಯ್ಯ ಸಾಹೇಬ್ರು ಏನ್ ಹೇಳ್ತಾರೆ, ವಿ ಟೇಕ್ ಅ ಸ್ಟ್ಯಾಂಡ್ ಬೈ ಇಟ್. ಸಿದ್ದರಾಮಯ್ಯ ಸಾಹೇಬ್ರು ನೀಟಾಗಿ ಹೇಳಿದ್ದಾರೆ, ವಾಟ್ ಎವರ್ ಹೈಕಮಾಂಡ್ ಸೇಸ್ ಅಲ್ಲಿ ಸ್ಟ್ಯಾಂಡ್ ಬಿಟ್ ಅಂತ ಹೇಳಿದ್ರೆ ಅದನ್ನ ಬಿಟ್ಟು ನಾನು ಬೇರೆ ಕೇಳ್ಬೇಡಿ. ನಾವು ಸಾಯವರಿಗೆ ಅವ್ರ ಜೊತೆಗೆ ಇದೀವ್ರಿ. ಸಿಎಂ ಸಿದ್ದರಾಮಯ್ಯ ಸಾಹೇಬರಿಗೆ ಅವ್ರ ಜೊತೆ ಇದೀವಿ ಅಂತ ಹೇಳಿವಲ್ಲ. ಸ್ವಾಮೀಜಿಗಳ ಅಭಿಪ್ರಾಯಗಳು ಅವ್ರನ್ನ ಗೌರವಿಸ್ತೀವಿ. ಅವ್ರವ್ರ ಅಭಿಪ್ರಾಯಗಳು ಅವ್ರು ಹೇಳ್ತಾರೆ. ನನ್ನ ಅಭಿಪ್ರಾಯ ನಾನು ಇಷ್ಟೇ ಮಂಡನೆ ಮಾಡ್ತಕ್ಕಂಥದ್ದು. ಅದ್ರಲ್ಲಿ ಯಾಕೆ ಅದ್ರ ಬಗ್ಗೆ ಹೇಳ್ತೀರಿ? ತಲೆಹಣಿಕೆ ಯಾಕೆ ಹೋಗುತ್ತದೆ? ಯಾಕೆ ಮಾತಾಡ್ತೀರಿ ನೀವು? ಈಗಂತೂ ಸದ್ಯಕ್ಕೆ ನನಗಂತೂ ಆಸ್ ಅ ಪಾರ್ಟಿ ವರ್ಕರ್ ಆಗಿ MLA ಆಗಿ ಈಗ ಸದ್ಯಕ್ಕೆ ಮುಖ್ಯಮಂತ್ರಿಗಳನ್ನು ಬದಲಾಯಿಸೋ
ಪರಿಸ್ಥಿತಿ ಅಂತೂ ನನಗೆ ಕಾಣಿಸಿಲ್ಲ. ಯಾಕೆ ಅಂತಂತಂದರೆ ಮುಖ್ಯಮಂತ್ರಿಗಳ ಮೇಲೆ ಯಾವುದೇ ದೂರಿಲ್ಲ, ಹಗರಣ ಅಂತ ಏನಿಲ್ಲ, ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ, MLAಗಳು ಅವ್ರ ಪರವಾಗಿದ್ದಾರೆ. ಸೊ ಹಾಗಾಗಿ ಬದಲಾಯಿಸುವಂಥ ಅಗತ್ಯ ನನಗೆ ಕಾಣಿಸ್ತಿಲ್ಲ. ಆದರೂ ಕೂಡ ಕೆಲವರು ಕೇಳಿದ್ದಾರೆ, ಸೊ ಏನು ಬೇರೆಯವ್ರಿಗೆ ಯಾರಿಗೂ ಮುಖ್ಯಮಂತ್ರಿ ಪದವಿ ಕೊಡಬೇಕು ಅಂತ ಹೇಳಿ ಅದನ್ನು ತೀರ್ಮಾನ ಮಾಡಬೇಕಿಂತವ್ರು ಹೈಕಮಾಂಡ್ ಅವರು. ಸೊ ಹೈಕಮಾಂಡ್ ಅವರು ಇದ್ರ ಬಗ್ಗೆ ಏನಾದರೂ ಮಾತಾಡೋದಕ್ಕಿಂತ ಮುಂಚೆ ನಾವೇನೇ ಅಭಿಪ್ರಾಯ ಹೇಳಿದ್ರು ಅದು ಸರಿ ಇರೋದು. ಇದು ಸಿದ್ದರಾಮಯ್ಯ ಬೆಂಬಲಿಗರು ಹೂಡಿರುವ ಆಟ. ಇದು ಹೈಕಮಾಂಡ್ ಹೇಳಿಕೆಗೆ ಬದ್ಧ ಅನ್ನುತ್ತಲೇ ನಾವು ಸಿದ್ದರಾಮಯ್ಯ ಪರ ಅಂತ ಹೇಳಿ ಮುಂದೆ ಸಿಎಂ ಬದಲಾವಣೆಯಾದಲ್ಲಿ ನಮ್ಮ ಆಟ ನಾವು ಆಡ್ತೇವೆ ಅನ್ನೋ ಸಂದೇಶವನ್ನ ಕೊಡುವ ರೀತಿ ಅವರ ಹೇಳಿಕೆಗಳು ಸಾಕ್ತಿವೆ. ಮಾಧ್ಯಮಗಳ ಎದುರು ನೀಡುವ ಹೇಳಿಕೆಯ ಮೇಲೆಯೇ ಅಸಲಿ ರಾಜಕಾರಣ ನಿಂತಿರೋದಿಲ್ಲ ಅನ್ನೋದಂತೂ ಸತ್ಯ. ಆದ್ರೆ ಸಿದ್ದು ಟೀಮ್ ಕೂಡ ಅಷ್ಟು ಸರಳವಾಗಿ ಸಿಎಂ ಕುರ್ಚಿಯನ್ನ ಡಿಕೆಶಿಗೆ ದಾಟಿಸುವ ಲೆಕ್ಕದಲ್ಲಿಲ್ಲ. ಈಗಾಗಲೇ ಡಿಕೆ ಶಿವಕುಮಾರ್ ಎದುರು ಸಿದ್ದು ಪರಮಾಪ್ತ ಸತೀಶ್ ಜಾರಕಿಹೊಳಿ ನೇರವಾಗಿ ಸಿದ್ದರಾಮಯ್ಯನವರನ್ನ ಬಿಟ್ಟು ನಾವು ಕದಲೋದಿಲ್ಲ ಅಂತ ಸ್ಪಷ್ಟಪಡಿಸುವ ಮೂಲಕ ನಿಮ್ಮ ಆಟ ನಿಮ್ಮದು, ನಮ್ಮ ಆಟ ನಮ್ಮದು ಅನ್ನೋ ಸಂದೇಶ ದಾಟಿಸಿದ್ದಾರೆ. ಶಿವಗಣದ ಬಳಿಕ ಸಿದ್ದು ಬಣ ದೆಹಲಿಯತ್ತ. ದೆಹಲಿಗೆ ದೌಡಾಯಿಸಲಿದ್ದಾರೆ 6 ಸಚಿವರು. ಈಗಾಗಲೇ ಒಂದು ಸುತ್ತು ಡಿಕೆ ಶಿವಕುಮಾರ್ ಬಣದ ಗಣಪಡೆ ದೆಹಲಿಗೆ ತೆರಳಿ ಸಿಎಂ ಬದಲಾವಣೆ ಸಮಸ್ಯೆಯನ್ನ ಶೀಘ್ರವೇ ಬಗೆಹರಿಸಿ ಅಂತ ಹೇಳಬಂದಿದ್ದಾರೆ. ದೆಹಲಿಯಲ್ಲಿ ಏನೆಲ್ಲಾ ಮಾತುಕತೆಯಾಗಿದೆ ಅನ್ನೋದರ ಮಾಹಿತಿಯನ್ನ ಡಿಕೆಶಿ ಗುಪ್ತಚರ ಇಲಾಖೆಯಿಂದ ಪಡೆದಿದ್ದಾರೆ. ಡಿಕೆಶಿ ಬಣದ ಬಳಿಕ ಈಗ ಸಿದ್ದು ಆಪ್ತರು ದೆಹಲಿಗೆ ಪ್ರಯಾಣ ಬೆಳೆಸಲು ಸಜ್ಜಾಗಿದ್ದಾರೆ. ಗೃಹ ಸಚಿವ ಪರಮೇಶ್ವರ್, ಸಚಿವ ಸತೀಶ್ ಜಾರಕಿಹೊಳಿ, HK ಪಾಟೀಲ್, HC ಮಹದೇವಪ್ಪ, ಕೃಷ್ಣ ಬೈರೇಗೌಡ ಹಾಗೂ ಪ್ರಿಯಾಂಕ್ ಖರ್ಗೆ ದೆಹಲಿಗೆ ಪ್ರಯಾಣ ಬೆಳೆಸುವ ಸಾಧ್ಯತೆ ತುಂಬಾ ಇದೆ ಅಂತ ಹೇಳಲಾಗ್ತಿದೆ. ನಾಯಕತ್ವ ಬದಲಾವಣೆಯಾದರೂ ಘೋಷಣೆ ಸದ್ಯಕ್ಕಿಲ್ಲ. ಯುಗಾದಿ ರಾಜಕೀಯಕ್ಕೆ ಶ್ರೀಕಾರ ಹಾಕಿದ ಹೈಕಮಾಂಡ್. ಈಗಾಗಲೇ ಹೈಕಮಾಂಡ್ ಮಟ್ಟದಲ್ಲಿ ರಾಜ್ಯದ ನಾಯಕತ್ವ ಬದಲಾವಣೆ ವಿಚಾರವಾಗಿ ದೊಡ್ಡ ಚರ್ಚೆಗಳು ನಡೆದಿವೆ. ಸದ್ಯದಲ್ಲಿಯೇ ಸಿಎಂ ಡಿಸಿಎಂ ಕೂಡ ದೆಹಲಿಗೆ ತೆರಳಲಿದ್ದು ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಸಮ್ಮುಖದಲ್ಲಿಯೇ ಮಹತ್ವದ ಸಭೆ ನಡೆಯಲಿದ್ದು ಅಂದೇ ಮುಂದಿನ ಸಿಎಂ ಯಾರು ಎಂಬುದರ ನಿರ್ಧಾರ ಆಗಲಿದೆ. ಆದರೆ ಯಾರು ಮುಂದಿನ ಸಿಎಂ ಅನ್ನೋದು ಈಗಲೇ ಘೋಷಣೆಯಾಗೋದು ಬಹುತೇಕ ಡೌಟ್ ಎನ್ನಲಾಗ್ತಿದೆ. ಈ ಕುರ್ಚಿ ಫೈಟ್ ಯುಗಾದಿಯವರೆಗೂ ಜಗ್ಗಲಿದೆ ಅಂತಲೇ ದೆಹಲಿಯಲ್ಲಿ ಗುಸುಗುಸು ಆರಂಭವಾಗಿದೆ. ಯುಗಾದಿ ಅಂದ್ರೆ ಮಾರ್ಚ್ 19ಕ್ಕೆ ರಾಜ್ಯದ ಸಿಎಂ ಯಾರು ಅನ್ನೋದು ಖಚಿತಗೊಳ್ಳಲಿದೆ. ಯುಗಾದಿಗೆ ಡಿಕೆಶಿ ಸಿಎಂ, ಸಿದ್ದುಗೆ 3 ತಿಂಗಳು ಬೋನಸ್ ಅನ್ನೋ ಮಾತುಗಳು ಕೂಡ ಸದ್ಯ ಹರಿದಾಡ್ತಿವೆ. ಹೈಕಮಾಂಡ್ಗೆ ಕೊಟ್ಟ ಮಾತೆ ಕುತ್ತು ತರುತ್ತಾ? ಒಪ್ಪಿದ್ರು ತಪ್ಪಿದ್ರು ಪೆಟ್ಟು ಬೀಳೋದು ಕೈಗೆ. ಒಂದ್ ವೇಳೆ ಹೈಕಮಾಂಡ್ ಮಟ್ಟದಲ್ಲಿ 2.5 ವರ್ಷ ಅಧಿಕಾರ ಹಂಚಿಕೆಯ ಮಾತು ನಿಜಕ್ಕೂ ಆಗಿದ್ರೆ ಈ ವಿಷಯದಲ್ಲಿ ಸದ್ಯ ಕಾಂಗ್ರೆಸ್ ಧರ್ಮ ಸಂಕಟದಲ್ಲಿ ಸಿಕ್ಕಿ ಬಿಡೋದು ಫಿಕ್ಸ್. ಕಾರಣ ಮುಂದಿನ ವರ್ಷ ತಮಿಳುನಾಡಿನಲ್ಲಿ ವಿಧಾನಸಭೆ ಚುನಾವಣೆ ನಡೆಯಲಿದೆ. ಇಲ್ಲಿ ಯಾವುದೇ ತೀರ್ಮಾನ ಮಾಡದೆ ಅತಂತ್ರ ಸ್ಥಿತಿಯಲ್ಲಿ ಸರ್ಕಾರವನ್ನ ಬಿಟ್ಟಲ್ಲಿ ದಕ್ಷಿಣ ರಾಜ್ಯದಲ್ಲಿ ಬಲಿಷ್ಠ ಸರ್ಕಾರವೇ ಅತಂತ್ರ ಸ್ಥಿತಿಯಲ್ಲಿದೆ ಅನ್ನೋ ಆರೋಪ ಬರುತ್ತೆ. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯರನ್ನ ಕೆಳಗಿಳಿಸಿದ್ರೆ ಅಹಿಂದ ಒಂದು ಚಿತ್ರವಾಗುವ ಭೀತಿ. ಡಿಕೆಶಿಗೆ ಕೊಟ್ಟ ಮಾತು ತಪ್ಪಿದ್ರೆ ಒಕ್ಕಲಿಗ ಸಮುದಾಯದ ಮತಗಳು ಮಾತ್ರವಲ್ಲ, ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಬಲ ಕಳೆದುಕೊಳ್ಳುವ ಸಾಧ್ಯತೆಯೂ ಇದೆ. ಹೀಗಾಗಿ ನಾಯಕತ್ವ ಬದಲಾವಣೆ ವಿಷಯದಲ್ಲಿ ಸದ್ಯ ಹೈಕಮಾಂಡ್ ಸ್ಥಿತಿ ಕತ್ತಿಯ ಮೇಲಿನ ನಡಿಗೆಯಂತಾಗಿದೆ. ಸದ್ಯ ಇಂದ್ರಪ್ರಸ್ಥದಲ್ಲಿ ಕರ್ನಾಟಕದ ಮುಂದಿನ ಅಧಿಪತಿ ಯಾರು ಅನ್ನೋದು ರಾಹುಲ್ ದರ್ಬಾರ್ನಲ್ಲಿ ನಿರ್ಧಾರವಾಗಲಿದೆ. ಸದ್ಯದಲ್ಲಿಯೇ ದೆಹಲಿಗೆ ಉಭಯ ನಾಯಕರು ಹಾರಲಿದ್ದಾರೆ. ಆದರೆ ಯಾರಿಗೆ ಸಿಎಂ ಪಟ್ಟ ಒಲಿಯಲಿದೆ, ಯಾರು ಹಾಕಿದ ಪಟ್ಟಿಗೆ ಯಾರು ಚಿತ್ ಆಗಿದ್ದಾರೆ ಅನ್ನೋದನ್ನ ಬಹಿರಂಗಗೊಳಿಸಲು ಹೈಕಮಾಂಡ್ ಯುಗಾದಿಗೆ ಮುಹೂರ್ತ ಇಟ್ಟಿದೆ. ಹಿಂದೂಗಳ ಹೊಸ ವರ್ಷದಂದೇ ಯಾರು ಸಿಎಂ ಎಂಬ ಹೊಸ ಸುದ್ದಿ ಸಿಗೋ ಸಾಧ್ಯತೆ ಇದೆ. ಅಲ್ಲಿವರೆಗೂ ಕಾಯಲೇಬೇಕಾ, ಇಲ್ಲ ಮತ್ತೊಂದು ಕ್ಷಿಪ್ರ ರಾಜಕೀಯ ಕ್ರಾಂತಿ ರಾಜ್ಯದಲ್ಲಿ ಆಗುತ್ತಾ ಅನ್ನೋದನ್ನ ಕಾದು ನೋಡ್ಬೇಕಿದೆ. ಇದಾಗಿತ್ತು ಇವತ್ತಿನ ಸ್ಪೆಷಲ್. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.